ನಮಸ್ಕಾರ ವೀಕ್ಷಕರೇ. ಸೆಪ್ಟೆಂಬರ್ 26ಕ್ಕೆ ಪಿಟಿಸಿಎಲ್ ಕಾಯ್ದೆಗೆ ವಿಚಾರವಾಗಿ ಬಂದಂಥ ತೀರ್ಪಿಗೆ ಮೂಲ ಮಂಜೂರಾತಿ ಪಡೆದವರು ಅಥವಾ ಅವರ ಕಾನೂನುಬದ್ಧ ಉತ್ತರಾಧಿಕಾರಿಗಳು ಅನಧಿಕೃತವಾಗಿ ಪರಭಾರೆಗೊಂಡ ಭೂಮಿಯನ್ನು ಕರ್ನಾಟಕ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಕಾಯ್ದೆ 1978 ಅಂದರೆ ಪಿಟಿಸಿಎಲ್ನ ಬಳಸಿಕೊಂಡು ಒಂದಕ್ಕಿಂತ ಹೆಚ್ಚು ಬಾರಿ ಮರು ಸ್ವಾಧೀನಪಡಿಸಿಕೊಳ್ಳಬಹುದು ಎಂದು ಹೈಕೋರ್ಟ್ನ ಏಕಸದಸ್ಯ ಪೀಠ ನೀಡಿದ ಆದೇಶ ಪ್ರಶ್ನಿಸಿ ಮೇಲ್ಮನವಿ ಸಲ್ಲಿಕೆಯಾಗಿದೆ. ದೊಡ್ಡಗಿರಿಯಪ್ಪಾಚಾರಿ ಎಂಬುವರ ಸಲ್ಲಿಸಿದ ಮೇಲ್ಮನವಿ ಅರ್ಜಿಯನ್ನು ಶುಕ್ರವಾರ ವಿಚಾರಣೆ ನಡೆಸಿದ್ದ ನ್ಯಾಯಮೂರ್ತಿಗಳಾದ BM ಶ್ಯಾಂಪ್ರಸಾದ್ ಮತ್ತು KV ಅರವಿಂದ್ ಅವರ ರಜಾಕಾಲದ ವಿಭಾಗೀಯ ಪೀಠ ಪ್ರಕರಣದಲ್ಲಿ ಭೂಮಿಯ ದಾಖಲೆ, ಸ್ವಾಧೀನ ಮತ್ತು ಸ್ವರೂಪದಲ್ಲಿ ಯಥಾಸ್ಥಿತಿ ಕಾಯ್ದುಕೊಳ್ಳಬೇಕು ಎಂದು ಸೂಚನೆ ನೀಡಿ ಪ್ರತಿವಾದಿಗಳಿಗೆ ನೋಟಿಸ್ ಜಾರಿ ಮಾಡಿದೆ. ಮುಂದಿನ ವಿಚಾರಣೆ ಅಕ್ಟೋಬರ್ 30ಕ್ಕೆ ನಿಗದಿಯಾಗಿದೆ. ಹಿಂದಿನ ಆದೇಶದಿಂದ ಪ್ರಯೋಜನ ಪಡೆದಿರುವವರು ನ್ಯಾಯಾಲಯದ ಅನುಮತಿ ಇಲ್ಲದೆ ಭೂಮಿಯಲ್ಲಿ ಮೂರನೇ ವ್ಯಕ್ತಿಗೆ ಹಿತಾಸಕ್ತಿ ಸ್ಥಾಪಿಸಲು ಅವಕಾಶ ಮಾಡಿಕೊಡಬಾರದು ಎಂದು ನ್ಯಾಯಪೀಠ ಸೂಚಿಸಿದೆ. ತಮ್ಮ ಮಾರಾಟ ಪತ್ರ ರದ್ದುಗೊಳಿಸಿ ಭೂಮಿಯನ್ನು ಮೂಲ ವಾರಸುದಾರರಿಗೆ ಮರುಸ್ವಾಧೀನಗೊಳಿಸಿ ನೀಡಿದ ಸಹಾಯಕ ಆಯುಕ್ತರು ಮತ್ತು ವಿಶೇಷ ಉಪಾಯುಕ್ತರ ಆದೇಶ ಪ್ರಶ್ನಿಸಿ ದೊಡ್ಡಗಿರಿಯಪ್ಪಾಚಾರಿ ಸಲ್ಲಿಸಿದ ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿಗಳಾದ R. ದೇವದಾಸ್ ಅವರ ಪೀಠ ಪಿಟಿಸಿಎಲ್ ಕಾಯ್ದೆಯ ಅನಧಿಕೃತ ಪರಭಾರೆಗೊಂಡ ಜಮೀನನ್ನು ಮರಳಿ ಪಡೆಯಲು ಮಿತಿಗಳನ್ನು ಏರಿಲ್ಲ ಎಂದು ಸೆಪ್ಟೆಂಬರ್ 26ಕ್ಕೆ ತೀರ್ಪನ್ನು ನೀಡಿತು. ಈ ತೀರ್ಪು ಬಂದ ನಂತರ ಬಹಳ ಜನ ಅನ್ಕೋತಾ ಇದ್ರು ಮತ್ತಷ್ಟು ನಾವು ಕೇಸ್ಗಳನ್ನ ಹಾಕ್ಬೋದು ಅಂತೇಳಿ. ಸದ್ಯಕ್ಕೆ ವಿಭಾಗೀಯ ಪೀಠದ ಮುಂದೆ ಈ ಕೇಸ್ ಇರೋದ್ರಿಂದ ಮೇಲ್ಮನವಿಯನ್ನು ಸಲ್ಲಿಕೆ ಮಾಡಲಾಗಿದೆ. ಅದು ಯಾವ ರೀತಿಯಾದ ಆದೇಶವನ್ನು ನೀಡುತ್ತೆ ಅನ್ನೋದನ್ನ ಅಕ್ಟೋಬರ್ 30ರವರೆಗೂ ಕಾಯ್ದು ನೋಡಬೇಕಾಗುತ್ತೆ. ಅಲ್ಲಿಯವರೆಗೂ ಕೂಡ ಈ ಹಿಂದೆ ಹೇಗೆ ಪಿಟಿಸಿಎಲ್ ಕಾಯ್ದೆ ಒಂದು ಬಾರಿ ಮಾತ್ರ ಅವಕಾಶವನ್ನು ನೀಡಿತ್ತೋ ಅದೇ ಮುಂದುವರಿಯುತ್ತೆ ಅಂತ ಹೇಳಿ ಸ್ಪಷ್ಟಪಡಿಸಲಾಗಿದೆ. ಒಂದು ಮಾಹಿತಿ ಉಪಯುಕ್ತ ಆಗಿದೆ ಅಂತ ಭಾವಿಸ್ತೀನಿ. ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಈ ವಿಡಿಯೋ ಇಷ್ಟ ಆಗಿದೆ ಅನ್ಸೋರು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ನ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಕಾನೂನು ಮಾಹಿತಿಯನ್ನು ಪ್ರತಿಯೊಬ್ಬರು ಕೂಡ ತಿಳ್ಕೋಬೇಕು. ಕಾನೂನಿನ ಜ್ಞಾನ ನಮ್ಮಲ್ಲಿ ಹೆಚ್ಚಾದಷ್ಟು ನಾವು ಸಮಾಜದಲ್ಲಿ ಬಾಳೋದಕ್ಕೆ ತುಂಬಾ ಸುಲಭ ಆಗುತ್ತೆ. ಧನ್ಯವಾದಗಳು.